ಕೃಷ್ಣ ನಾಯಕರು ನಾನು ಪತ್ರಿಕೆಯಲ್ಲಿ ಆ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೆ ಕರೆದು ಕೂರಿಸಿ ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಕೃಷ್ಣ ನಾಯಕರೇ ಒಂದು ಸಮಯ ನಿಗದಿ ಮಾಡಿ ಯಾವ ರೈತ ಕುಟುಂಬಗಳಿಗೆ ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಪ್ರಾಣಿ ಜೊತೆಗೆ ಒಂದು ಸಂಘರ್ಷಕ್ಕೆ ಒಳಗಾದಂತ ರೈತರ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ನಾನು ಬರ್ತೇನೆ, ಇಡೀ ದಿನ ನಾನು ಕ್ಷೇತ್ರವನ್ನ ಪ್ರವಾಸವನ್ನ ಇಟ್ಕೊಳ್ತೇನೆ, ನನ್ನನ್ನು ಕರ್ಕೊಂಡು ಹೋಗೋಣ, ಜೊತೆಯಲ್ಲಿ ಸಾಂತ್ವನವನ್ನ ಹೇಳೋಣ, ಜೊತೆಯಲ್ಲಿ ಕೈಲಾದಷ್ಟು ಮಟ್ಟಿಗೆ ಕೃಷ್ಣ ನಾಯಕರು ಧನ ಸಹಾಯವನ್ನ ಮಾಡಿದ್ದಾರೆ. ಅದೇನು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕಿಲ್ಲ, ಕಾರಣ ಇದು ಅವರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಬಹುಶಃ ಕಳೆದ ಒಂದು ದಶಕದಲ್ಲಿ ಇವತ್ತು ಹುಲಿ ದಾಳಿಯ ಹಾಗೂ ಆನೆ ದಾಳಿಯ ಮಾನವ ಮತ್ತೆ ವನ್ಯ ಜೀವಿಗಳ ಒಂದು ಸಂಘರ್ಷದ ಆ ಪ್ರಕರಣದಲ್ಲಿ ಹೆಚ್ಚು ಕಮ್ಮಿ ರಾಜ್ಯದಲ್ಲಿ 161 ಜನ ಬಲಿಯಾಗಿದ್ದಾರೆ. ಒಂದು ದಶಕದಲ್ಲಿ ಇದು ಅತ್ಯಂತ ಗರಿಷ್ಠ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳು ಯಾವ ರೀತಿ ಅವರ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದು ಸಿಕ್ಲಿಕ್ಕಿಲ್ಲ. ಮತ್ತೊಂದು ಕಡೆ ಕಳೆದ 3 ವರ್ಷದಲ್ಲಿ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಹುಲಿಗಳು ಹತ್ತತ್ರ 21 ಹುಲಿಗಳು ಇವತ್ತು ಜನ ವಾಸವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಬಂದು ಜನರಿಗೆ ಪ್ರತಿನಿತ್ಯವೂ ಕೂಡ ಒಂದು ಆತಂಕದ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ಇಡೀ ರಾಜ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ. ಮೈಸೂರು ಜಿಲ್ಲೆ ಇರ್ಬೋದು, ಅದರಲ್ಲೂ HD ಕೋಟೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇವತ್ತು 25ಕ್ಕೂ ಹೆಚ್ಚು ರೈತಾಪಿ ವರ್ಗ, ಅದರಲ್ಲಿ ಯುವಕರು ಕೂಡ 5 ಜನ ಇವತ್ತು ಈ ಒಂದು ಪ್ರಕರಣದಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇವೆಲ್ಲವನ್ನ ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ಸರ್ಕಾರದ ಮೇಲೆ ಮತ್ತೆ ಸರ್ಕಾರದ ಅರಣ್ಯ ಮಂತ್ರಿಗಳ ಮೇಲೆ ಏನಿದೆ. ಆದ್ರೆ ವಿಪರ್ಯಾಸ ಇವತ್ತು ಆನೆಗಳು ಬರ್ತವೆ. ಆನೆಗಳು ಬಂದಂತ ಸಂದರ್ಭದಲ್ಲಿ ಇವತ್ತು ನೀವು ರೈಲ್ವೆ ಫೆನ್ಸಿಂಗ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ರೈಲ್ವೆ ಫೆನ್ಸಿಂಗ್ ಅನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇವತ್ತು ಆನೆಗಳನ್ನಾಗ್ಲಿ ಹುಲಿಗಳನ್ನಾಗ್ಲಿ ಯಾವುದೇ ಪ್ರಾಣಿಗಳು ಇವತ್ತು ಜನ ವಾಸವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬರ್ತಕ್ಕಂಥದಕ್ಕೆ ತಡೆಗಟ್ಟತಕ್ಕಂಥದಕ್ಕೆ ಇರುವಂತದಕ್ಕೆ ನಮಗೆ ಒಂದೇ ಅವಕಾಶ. ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಯಾವ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದಕ್ಕೆ ಈ ಸರ್ಕಾರ ಆಗ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ದಿಟ್ಟವಾದಂತ ಹೆಜ್ಜೆಗಳನ್ನ ಇಟ್ಟಿಲ್ಲ. ಇವೆಲ್ಲವನ್ನ ನೋಡ್ತಾ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರದಲ್ಲಿ ಕೂತಿದ್ದಾರೆ, ಒಂದ್ ಮಾತನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಿಸರ ಮತ್ತೆ ಅರಣ್ಯ ಕೇಂದ್ರದ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವ್ರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಇತ್ತೀಚಿನ ದಿನಗಳಲ್ಲಷ್ಟೇ ಕಳೆದ ವರ್ಷ ಭೇಟಿ ಮಾಡ್ತಾರೆ. ಈ ಪ್ರಕರಣಗಳು ಯಾವಾಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಕೇವಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಸಚಿವರು ಅಂತಕ್ಕಂಥದ್ದು ಇವತ್ತು ಅವ್ರ ಮನಸ್ಸಲ್ಲಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ನಮ್ಮ ರಾಜ್ಯದ ಜನತೆಗೆ ಯಾವುದೇ ವರ್ಗದ ಜನತೆಗೆ ಸಮಸ್ಯೆ ಉಂಟಾದಂತ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಅಂತಕ್ಕಂಥದನ್ನ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಿ ಹೇಗಾದ್ರೂ ಮಾಡಿ ಇದಕ್ಕೆ ಒಂದು ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವ ಮೂಲಕ ಭೂಪೇಂದ್ರ ಯಾದವ್ ಅವರು ಕೇಂದ್ರದ ಅರಣ್ಯ ಸಚಿವರೇನಿದ್ದಾರೆ ಅಧಿಕಾರಿಗಳಿಗೆ ಒಂದು ವರದಿಯನ್ನ ಕೊಡಿ ಅಂತಕ್ಕಂಥದನ್ನ ತಾಕೀತು ಮಾಡುವ ಮೂಲಕ ಇನ್ನು ಕೂಡ ಪಾರ್ಲಿಮೆಂಟ್ 3ನೇ ತಾರೀಕುವರೆಗೂ ನಡೀತಾ ಇದೆ. ಈ ಪಾರ್ಲಿಮೆಂಟ್ ಒಳಗಡೆ ಇದಕ್ಕೆ ಯಾವುದಾದ್ರೂ ರೀತಿ ಏನೊಂದು ಪರಿಹಾರವನ್ನ ಕಂಡುಕೊಡ್ತಕ್ಕಂಥದ್ದಕ್ಕೆ ಸಾಧ್ಯವೋ ಒಂದು ವರದಿಯನ್ನ ನನಗೆ ಆನ್ ಟೇಬಲ್ ತೆಗೆದುಕೊಂಡು ಬಂದು ಕೊಡಿ ಅಂತಕ್ಕಂಥ ಆದೇಶವನ್ನ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವರು ಇವತ್ತು ಒಂದು ಮಾತನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ ಗಮನದಲ್ಲಿ ಇರಲಿ.